ಮಟನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ತುಂಬಾ ಸೂಪರಾಗಿ ಮಾಡಿದರು. ಮತ್ತು ಸೌದೆಯಲ್ಲಿ ಮಾಡಿರೋಂಥದ್ದು ಬಿರಿಯಾನಿ. ಇದು ಪೀಸು ತೆಗೆದ ತಕ್ಷಣ ಹಂಗೆ ಬರುತ್ತೆ. ವಾವ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರು? ಮಂಜು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಇದು? 20 ವರ್ಷ. ನೋಡಿ, 20 ವರ್ಷದಿಂದ ಮಾಡ್ತಾ ಇರೋಂಥದ್ದು ಮಟನ್ ಬಿರಿಯಾನಿ. ಇವರು 20 ವರ್ಷದಿಂದ ಎಷ್ಟು ಮಾಡಿರ್ಬೋದು ಸರ್ ಬಿರಿಯಾನಿ? ನೀವು ಎಷ್ಟು ಕೆ ಜಿ ಮಾಡಿರ್ಬೋದು? ಲೆಕ್ಕನೇ ಇಲ್ಲ. ನೋಡಿ, ಲೆಕ್ಕ ಇಲ್ಲದಷ್ಟು ಬಿರಿಯಾನಿ ಮಾಡಿದ್ದಾರೆ. ಆಲ್ಮೋಸ್ಟ್ 20 ವರ್ಷದಿಂದ ಮಾಡ್ತಾ ಇರೋಂಥ ಬಿರಿಯಾನಿ. ಇವತ್ತು 60 ಕೆ ಜಿ ಮಟನ್ ಹಾಕಿ 30 ಕೆ ಜಿ ಅಕ್ಕಿ ಹಾಕಿ ಬಿರಿಯಾನಿ ಮಾಡ್ತಾ ಇರೋಂಥದ್ದು. BME ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾ ಇರೋಂಥದ್ದು ಬಿರಿಯಾನಿ. ಇದು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಮಾಡ್ತಾ ಇರೋಂಥದ್ದು. 2,500 ಜನಕ್ಕೆ ಮಾಡ್ತಾ ಇರೋಂಥದ್ದು. ಇದು 3 ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. 3 ಪಾತ್ರೆಯಲ್ಲಿ ನಾನು 1 ಪಾತ್ರೆಯಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಿರ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು. ಫಸ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲು ಮತ್ತು ತುಪ್ಪ ಹಾಕ್ಕೊಂಡು ಮಸಾಲ ಐಟಮ್ ಹಾಕ್ಕೊಂಡಿದ್ದಾರೆ. ಮಸಾಲ ಐಟಮ್ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಕಬ್ಬು ಹಾಕ್ಕೊಂಡಿದ್ದಾರೆ. ಮಟನ್ದು ಕಬ್ಬು ಬರುತ್ತಲ್ಲ, ಕಬ್ಬು ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. 2 ಇಡಿ, ಎರಡು ಇಡಿ ಫುಲ್ಲಾಗಿ 2 ಇಡಿ ಹಾಕ್ಕೊಂಡಿದ್ದಾರೆ. ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಪುದೀನ 3 ಇಡಿ, 4 ಇಡಿ ಪುದೀನ ಹಾಕ್ಕೊಂಡಿದ್ದಾರೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇದು 3 ಪಾತ್ರೆಯಲ್ಲೂ ಬಿರಿಯಾನಿ ಮಾಡ್ತಾ ಇರೋಂಥದ್ದು. ನಾನು 1 ಪಾತ್ರೆಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೊತೆಲೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದಾರೆ. ಈಗ ಆಯಿಲ್ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 3 ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು. ಇದು ಎಲ್ಲ ಚಿಕನ್ನು ಮತ್ತು ಮಟನ್ ಸಾಂಬಾರ್ಗೆ ಈ ಥರ ಮಾಡ್ತಾರೆ. ಇದನ್ನು ಈ ಥರ ಫ್ರೈ ಮಾಡಿ ಮತ್ತು ಮಿಕ್ಸಿಗೆ ಹಾಕ್ಕೊತಾರೆ. ಇದು ಮಿಕ್ಸಿಗೆ ಹಾಕಿ ಹಾಕುವಂಥದ್ದು. ಇದು ಈರುಳ್ಳಿ ನೋಡಿ, ರುಬ್ಬಿರೋ ಈರುಳ್ಳಿ 1 ಬಕೆಟ್ ಹಾಕ್ಕೊಂಡಿದ್ದಾರೆ. ಈಗ ಹಾಂ, ಪುದೀನ ಕೊತ್ತಂಬರಿ. ಓಕೆ. ಇದೇನು ಸರ್ ಇದು? ಹಾಂ, ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ರುಬ್ಬಿರೋಂಥದ್ದು ಆಲ್ಮೋಸ್ಟ್ ಒಂದು ಅರ್ಧ ಬಕೆಟ್ ಹಾಕ್ಕೊಂಡಿದ್ದಾರೆ. ಅರ್ಧ ಬಕೆಟ್. ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 2ರಿಂದ 3 ಸ್ಪೂನ್ ಅಲ್ಲ? ಹಾಂ, 2ರಿಂದ 3 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಹಾಂ, ಓಕೆ. ನೋಡಿ, 1.25 kg ಉಪ್ಪು ಹಾಕ್ಕೊತಾ ಇದ್ದಾರೆ. ಇದಕ್ಕೆ 3 ಲೀಟರ್ ಮೊಸರು ಹಾಕ್ಕೊತಾ ಇದ್ದಾರೆ. ಈಗ ಒಂದು 30 kg ಮಟನ್ ಹಾಕ್ಕೊಂಡಿದ್ದಾರೆ. ಇನ್ನು 30 kg ಹಾಕ್ಕೊತಾರೆ. ನೋಡಿ, ಆಗಲೇ 30 kg ಹಾಕ್ಕೊಂಡ್ರು, ಈಗ 30 kg ಹಾಕ್ಕೊಂಡಿದ್ದಾರೆ. ನೋಡಿ, ಮಟನ್ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ. ನೋಡಿ, ಇದು ಮಟನ್ ದಮ್ ಬಿರಿಯಾನಿ ಈಗ ಕುದಿ ಸ್ಟಾರ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು. ಸೌದೆಯಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಾಗಿ ಆಗ್ತಾ ಇದೆ. ಈಗ ಕುದಿ ಸ್ಟಾರ್ಟ್ ಆಗಿದೆ. ಸಕ್ಕತ್ತಾಗಿ ಕೊತ್ತ ಅಂತ ಬಿಟ್ಟು ಕುದೀತಾ ಇದೆ. ನೋಡಿ, ಆಲ್ರೆಡಿ ಈ ಏರಿಯಾ ಎಲ್ಲ ಫುಲ್ ಸ್ಮೆಲ್ ಬಂದ್ಬಿಟ್ಟಿದೆ. ಫುಲ್ಲು ಸಕ್ಕತ್ತಾಗಿದೆ. ಚಕ್ಕೆ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಓಕೆ, ಹಾಕ್ಕೊಳ್ಳಿ. ಹಾಂ, ಇದು ಬಿರಿಯಾನಿ ಮಸಾಲಾನ? ಇದು ಚಕ್ಕೆ ಪೌಡರ್ ಬಿರಿಯಾನಿ ಎರಡು ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡೋ ಅಂಥದ್ದು? ಎಲ್ಲ ನಮ್ದೇ. ಓಕೆ, ರೆಡಿಮೇಡ್ ಆದಿಲ್ಲ. ರೆಡಿಮೇಡ್ ಆದ ನಮ್ದೇ. ಚಕ್ಕೆ ಪುಡಿ ಅಂದ್ರೆ ಬಿರಿಯಾನಿ ಮಸಾಲ ಎಲ್ಲ ನಮ್ದೇ. ವೆರಿ ಗುಡ್. ರೆಡಿಮೇಡ್ ಇಲ್ಲ. ನೋಡಿ, ಇವರೇ ಮಾಡೋ ಅಂಥದ್ದು ಇದು ಎಲ್ಲ ಮಸಾಲ. ವೆರಿ ಗುಡ್. ನೋಡಿ, ಇದಕ್ಕೆ 6 ಬಕೆಟು ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ.
ಮತ್ತು ಬುಲೆಟ್ ರೈಸು. ಇವೆರಡು ಒಂದು ಪಾತ್ರೆಗೆ ಮತ್ತು ಇದೊಂದು ಪಾತ್ರೆಗೆ ನಾನು ಮಾಡ್ತಾ ಇರೋಂಥ ಪಾತ್ರೆ ಇದು 30 kg ರೈಸ್ ಇದೆ ಇದರಲ್ಲಿ. ಅಕ್ಕಿ ಹಾಕ್ಕೊತಾ ಇದ್ದಾರೆ ಇದು 30 kg ಅಕ್ಕಿ. ಅದರಿಂದ 1/4 ಗಂಟೆ ನೀರಲ್ಲಿ ನೆಂದಿರೋಂಥದ್ದು. ನೋಡಿ 10 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ಈಗ 10 ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. 1 ಹಿಡಿ ಫುಲ್ಲು, ದೊಡ್ಡ ಹಿಡಿಯಲ್ಲಿ 1 ಹಿಡಿ ಹಾಕ್ಕೊಂಡಿದ್ದಾರೆ. ಆಗಿದೆ. ಈಗ ದಮ್ ಕಟ್ತಾ ಇದ್ದಾರೆ. ಕೆಳಗಡೆ ಇರೋಂಥ ಕೆಂಡ ಎಲ್ಲ ತೆಗೆದು ಈಗ ಮೇಲ್ಗಡೆ ಹಾಕಿದ್ರೆ ಮಟನ್ ದಮ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇದು ಎಷ್ಟೊತ್ತವರೆಗೂ ಬಿಡ್ತೀರಾ ಸರ್? ಎಷ್ಟೊತ್ತವರೆಗೂ ಬಿಡ್ತೀರಾ? 1 hour ಬಿಡ್ತೀರಾ? ಇದು 20 ಮಿನಿಟ್ಸು, ಒಂದು 20 ನಿಮಿಷ ಅಷ್ಟೇ. ಇದು ಬಿರಿಯಾನಿ ದಮ್ ಕಟ್ಟಿದ್ರಲ್ಲ, ಈಗ ಪ್ಲೇಟ್ ತೆಗೆದಿದ್ದಾರೆ. ನೋಡಿ ಹೆಂಗಿದೆ ಮಟನ್ ದಮ್ ಬಿರಿಯಾನಿ ರೆಡಿ. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಟನ್ ದಮ್ ಬಿರಿಯಾನಿ ರೆಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಮಟನ್ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಗಿದೆ. ತುಂಬಾ ಸೂಪರಾಗಿ ಮಾಡಿದರು. ಮತ್ತು ಸೌದೆಯಲ್ಲಿ ಮಾಡಿರೋವಂಥದ್ದು ಬಿರಿಯಾನಿ. ಇದು ತುಂಬ ಚೆನ್ನಾಗಿದೆ. ನೋಡಿ ಪೀಸು ತೆಗೆದ ತಕ್ಷಣ ಹಂಗೆ ಬರುತ್ತೆ. ವಾವ್, ಸೂಪರ್ ಆಗಿದೆ. ಇದು ಜೀರಾ ರೈಸು ಮತ್ತು ಬುಲೆಟ್ ರೈಸ್ ಹಾಕಿ ಎರಡು ಮಿಕ್ಸ್ ಮಾಡಿರೋಂಥದ್ದು. ಇದರಲ್ಲಿ ಅನ್ನ ಅಂದರೆ ಬಾಯಲ್ಲಿ ಇಕ್ಕಿದ ತಕ್ಷಣ ಒಂದು ಹೂ ಥರ ಇದೆ. ಸೂಪರ್ ಆಗಿದೆ. ಮಟನ್ ದಮ್ ಬಿರಿಯಾನಿ ಅಂದರೆ ಹಿಂಗಿರಬೇಕು. ತುಂಬ ಚೆನ್ನಾಗಿದೆ. ಮಟನ್ ಅನ್ನೋದು ಅಷ್ಟೇ ತುಂಬ ಕೆಂಪಕ್ಕಿತ್ತು. ಅದು ಮಟನ್ ಅನ್ನೋದು ತೊಳೆಯೋವಾಗ ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಮಟನ್ ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವತ್ತಾದರೂ ಈ ಥರ ಮಟನ್ ದಮ್ ಬಿರಿಯಾನಿ ಅಂತ ಮಾಡ್ಕೊಬೇಕು ಅಂತಂದರೆ ದಯವಿಟ್ಟು ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಸಕ್ಕತ್ತಾಗಿದೆ. ಇದು BME ಕ್ಯಾಟ್ರಸ್ ಕಡೆಯಿಂದ ಮಾಡಿರೋಂಥ ದಮ್ ಬಿರಿಯಾನಿ. ಇವರು ಆಲ್ಮೋಸ್ಟು ಒಂದು 500ರಿಂದ ಒಂದು 50,000, 1 ಲಕ್ಷವರೆಗೂ ಇದು MLA ಮತ್ತು ದೊಡ್ಡ ರಾಜಕೀಯ ಸಂಬಂಧಪಟ್ಟಿದ್ದ ಅಂತ ಮಾಡ್ತಾ ಇರ್ತಾರೆ. ಇನ್ನೂ ದೊಡ್ಡ ಕ್ವಾಂಟಿಟಿಯಲ್ಲಿ ತೋರಿಸ್ತೀನಿ. ಇದು ಆಲ್ಮೋಸ್ಟು 2,500ಕ್ಕೆ ಮಾಡಿರೋಂಥ ಬರೋ ವಿಡಿಯೋದಲ್ಲಿ ಇನ್ನೂ ತುಂಬ ಯೂನಿಕ್ ಆಗಿರೋಂಥ ಅಡುಗೆಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದು ಮಟನ್ ಸಾಂಬಾರು ಅನ್ನೋದು ರೆಡಿ ಆಗಿದೆ. ಇದು ಸಕ್ಕತ್ತಾಗಿದೆ, ಸೂಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮಟನ್ನು ನೋಡಿ.